ತಾನಿಂದ ಮತ್ತು ಅದೇ ರೀತಿ ಒಂದರಿಂದ ಒಂದು ಅದೇ ಕಾಲಕ್ಕೆ ಮಟ್ಟನ್ನವರಂತೂ ನಿಮಗೆ ಗೊತ್ತಿದೆ ಬಿ ಜೆ ಪಿ ಮನುಷ್ಯ ಸದಾ ನಾಮವನ್ನು ಹಚ್ಕೊಂಡಂಥವರು ಹಿಂದುತ್ವವಾದಿ ತಿಮ್ರೋಡಿ ಅಂತ ಮಹಾ ಹಿಂದುತ್ವವಾದಿ ಅಂದಾಗ ಇಲ್ಲಿ ಈ ನಕ್ಸಲೈಟ್ಸ್ ಎಲ್ಲಿದ್ದು ಬಂದರು, ಯಾರಿದ್ದಾರೆ ಇಲ್ಲಿ ನಕ್ಸಲೈಟ್ಸು? ವಿಚಾರವಾದಿಗಳು ಪ್ರಶ್ನೆ ಮಾಡ್ತಾಯಿದ್ದಾರೆ. ಹೌದಪ್ಪ, ನ್ಯಾಯ ಮುಖ್ಯ, ನ್ಯಾಯಕ್ಕಾಗಿಯೇ ನಾವು ಅಣ್ಣಪ್ಪ ಸ್ವಾಮಿ ಹತ್ರ ಹೋಗ್ತೀವಿ, ನ್ಯಾಯಕ್ಕಾಗಿಯೇ ನಾವು ನಮ್ಮ ಮಂಜುನಾಥ ಸ್ವಾಮಿ ಹತ್ರ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ನ್ಯಾಯ ಬೇಕಾಗಿದೆ, ಅವ್ರು ಹೇಳಿದಂಥ ಅವ್ರು ತೋರಿಸಿದ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ, ಇದು ತನಿಖೆ ಆಗಬೇಕು ಅನ್ನುವಂಥದ್ದು ನಾವು ಪ್ರಗತಿಪರ ಅಂತ ಹೇಳ್ತೀವಲ್ಲ ಅದು, ಅಥವಾ ಮನುಷ್ಯತ್ವದಂಥ ಎಲ್ಲ ವ್ಯಕ್ತಿಗಳು ಇದನ್ನು ಕೇಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ದಾರಿ ಮಾಡಿಕೊಡ್ರಿ. ಅದಕ್ಕೆ ಇವತ್ತು ಭಾಷಣ ಹೇಳ್ತಾ ಇದ್ದಾರೆ, ಇಲ್ಲ ಈ ಒಂದು SIT ನೇಮಿಸಿದ್ದು ಮಂಜುನಾಥ ಸ್ವಾಮಿ ಒಂದು ಏನಪ್ಪ ಅಂತಂದ್ರೆ ಆಶೀರ್ವಾದದಿಂದ ಅವ್ರು ತೋರಿದ ಜ್ಞಾನದಿಂದ ಒಂದು ಮಾತು ಅಷ್ಟರ ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಗಿರೀಶ್ ಮಟ್ಟಣ್ಣವರಂತೂ ಆ ಗ್ರಾಮ ಪಂಚಾಯತಿಯಲ್ಲಿ ಇಲ್ಲಿವರೆಗೆ ಆದಂಥ ಅನ್ಐಡೆಂಟಿಫೈಡ್ ಡೆತ್ಸ್ ಏನು ಬಾಡೀಸ್ ಇದ್ದಾವೆ ಅದ್ರ ಸಲುವಾಗಿ ಕೆಲವೊಂದು ರೆಕಾರ್ಡ್ಸ್ ತೋರಿಸ್ತಾ ಇರ್ತಿದ್ದಾರೆ. ಕೆಲವೊಂದು ವಿಲಿವರ್ ಆಗಿದ್ದ ಈ ಬಂದಾಗ ಒಂದೇ ದಿನದಲ್ಲಿ ಅದನ್ನು ವಿಚಾರ ಮಾಡಲಾರದ ಯಾವ ಕಾರಣಕ್ಕೆ ಏನು ಎಂತು ಅಂತೇಳಿ ಆ ದಫನ್ ಮಾಡೋದಕ್ಕಾಗಿ ರಿಸಿಟ್ ತೊಗೊಂಡಂಥ ಕೆಲವೊಂದು ಹೆಣಗಳ ಬಗ್ಗೆ ರಶೀದಿ ತೋರಿಸ್ತಾ ಈ ಹೆಣಗಳನ್ನು ನೀವು ಹುಗಿದಿದ್ದಲ್ಲೇ ಅದು ಸುಟ್ಟರೆ ಯಾಕಂತ ಸುಡೋದೂ ಸಾಕ್ಷಿ ನಾಶನ ಅಂತ ಅವ್ರು ವಾದ ಮಾಡಿದರು. ಮತ್ತು ಸತ್ಯನೂ ಹೌದು. ಏಕೆಂದರೆ ಸಂಶಯಾಸ್ಪದವಾದ ಸಾವಾಗಿತ್ತಪ್ಪ ಅಂದ್ರೆ ಅದು ಸುಡುವಾಗಿಲ್ಲ, ಅದು ದಫನ್ ಮಾಡಬೇಕು, ಹುಗಿಬೇಕು. ಹಿಂದಿನ ನಾಡಿ ಎನ್ಕ್ವೈರಿ ಬೇಕಾಗ್ತದೆ. ಶರೀರ ಅದು ಸತ್ ಶರೀರ ಅನ್ನೋದು ಕಾನೂನಲ್ಲದ. ಅದಕ್ಕೆ ಇದು ನೀವು ಅದು ಸಾಕ್ಷಿ ಸಹಿತ ಕೊಡ್ತಾ ಇಲ್ಲ, ಇದು ನೀವು ಯಾಕೆ ನೀವು ಸುಟ್ಟು ಹಾಕಿದ್ರಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಸಂಶಯಗಳೇನಪ್ಪ ಅಂತಂದ್ರೆ ಭಾವನೆ ಬೆಟ್ಟದ ಮೇಲೆ ಅಲ್ಲೂ ಅನೇಕ ಹೆಣ್ಣುಮಕ್ಕಳ ಒಂದು ಏನಪ್ಪ ಅಂತಂದ್ರೆ ಶವಗಳನ್ನು ಹುಗಿದಿದ್ದ ಅನ್ನುವಂಥದ್ದು, ಅದ್ಮೇಲೆ ಮಣ್ಣು ಹೊಸ ಮಣ್ಣು ಸಹಿತ ಹಾಕಿದ್ದಾರೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದ್ದಾವೆ. 16ನೇ ಪಾಯಿಂಟ್ನಲ್ಲ 13ನೇ ಪಾಯಿಂಟಲ್ಲೂ ಮಣ್ಣು ಹಾಕಿದ ಪೂರ್ಣ ಪ್ರಮಾಣದಲ್ಲಿ 10-15 ವರ್ಷದಲ್ಲಿ ಅದನ್ನು ಪೂರ್ತಿ ಮುಚ್ಚುವಂಗೆ ಮಾಡಿದ್ದಾರೆ ಅನ್ನೋಂಥ ಆರೋಪಗಳು ಕೇಳಿ